ಪ್ರಿಯ ವೀಕ್ಷಕರೇ, ಇವತ್ತು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥ ಒಂದು ವಾಕ್ಯ ಸಂದೇಶ ಪ್ರೀತಿಯ ಕುರಿತಾದಾಗಿದೆ. ನಮಗೆ ದೇವರು ಎರಡು ಅಪ್ಪಣೆಯನ್ನು ಕೊಟ್ಟರು. ಅಪ್ಪಣೆ ಅಂತ ಹೇಳಬೇಕಾದ್ರೆ ಇದು ಆಪ್ಷನ್ ಅಲ್ಲ, ಮ್ಯಾಂಡೇಟರಿ, ಮಾಡಲೇಬೇಕು. ಇದು ಮಾಡ್ಬೋದು, ಮಾಡದೇ ಇರಬಹುದು ಅಂತ ಇಲ್ಲ, ಮಾಡಲೇಬೇಕು. ಅದನ್ನೇ ಆಜ್ಞೆ ಅಂತ ಹೇಳೋದು. ಈ ಎರಡು ಆಜ್ಞೆಗಳನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ನಿಮ್ಗೆ ಚೆನ್ನಾಗಿ ಗೊತ್ತಿದೆ ನಾನೇನು ಹೇಳ್ತಾ ಇದ್ದೀನಿ ಅಂತ. ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ನಾವು ಅದನ್ನು ಓದ್ತೇವೆ. 30ನೆಯ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಇಸ್ರಾಯೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೆಯ ಆಜ್ಞೆ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ ಎರಡನೆಯ ಆಜ್ಞೆ. ಇವತ್ತು ನಾನು ಮೊದಲನೇ ಆಜ್ಞೆ ಕುರಿತಾಗಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮೊದಲನೇ ಆಜ್ಞೆ ಏನು? ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಅಂತ ಯೇಸು ಸ್ವಾಮಿ ಸ್ವತಃ ಈ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ನಾವು ಈ ಒಂದು ಆಜ್ಞೆಯನ್ನು ಕ್ರಿಯೆರೂಪದಲ್ಲಿ ಹೇಗೆ ನಾವು ಮಾಡಬಹುದು ಅನ್ನೋದರ ಕುರಿತಾಗಿ ಇವತ್ತು ನಾನು ನಿಮ್ಮೊಟ್ಟಿಗೆ ಈ ಸಂದೇಶದಲ್ಲಿ ಹಂಚಿಕೊಳ್ತೇನೆ. ಆದ್ದರಿಂದ ದಯವಿಟ್ಟು ಈ ಸಂದೇಶವನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ, ಇದನ್ನು ಗಂಭೀರವಾಗಿ ತಗೊಳ್ಳಿ. ಖಂಡಿತವಾಗಿ ನಿಮಗೆ ಆಶೀರ್ವಾದ ಆಗ್ತದೆ. ಸೊ ಇದನ್ನು ನಾವು ಯಾವ ರೀತಿ ತಗೊಳ್ಬೋದು ಅಂದರೆ, ಈಗ ನಾವು ದೇವರನ್ನು ಇಷ್ಟೊಂದು ಗಾಢವಾಗಿ ಪ್ರೀತಿ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲು ದೇವರು ಒಬ್ಬ ವ್ಯಕ್ತಿ ಅಂತ ನಾವು ತಿಳ್ಕೋಬೇಕು. ಅವನು ಬರೀ ಶಕ್ತಿ ಇಲ್ಲ, ಅವರೊಬ್ಬ ವ್ಯಕ್ತಿ. ಒಬ್ಬ ವ್ಯಕ್ತಿ, ನಮ್ಮ ವ್ಯಕ್ತಿನ ನಾವು ಹೆಂಗೆ ಪ್ರೀತಿ ಮಾಡ್ತೇವೆ ಅನ್ನೋದು ಯೋಚನೆ ಮಾಡಿ ಸ್ವಲ್ಪ ನೋಡೋಣ. ಈಗ ಅವರು ನಮ್ಮ ತಂದೆ ತಾಯಿ ಆಗಿರ್ಬೋದು, ಹೆಂಡತಿ ಮಕ್ಕಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಬಂಧು ಬಳಗಾಗಿರ್ಬೋದು, ಯಾರಾದರೂ ನಾವು ತುಂಬ ಅವ್ರನ್ನ ಪ್ರೀತಿ ಮಾಡ್ತೀವಿ ಅಂದರೆ ಅವ್ರಿಗೆ ಏನೇನೆಲ್ಲ ಮಾಡ್ತೀವಲ್ಲ ಅದನ್ನು ಇವತ್ತು ಸ್ವಲ್ಪ ಧ್ಯಾನ ಮಾಡಿ ಆ ಒಂದು ಸ್ಥಳದಲ್ಲಿ ದೇವರನ್ನು ಇಟ್ಕೊಂಡು ಅವರನ್ನು ಬಹಳವಾಗಿ ಪ್ರೀತಿ ಮಾಡಿದ್ರೆ ಏನೇನೆಲ್ಲ ಮಾಡಬಹುದು ಅಂಥೇಳಿ ಆಲೋಚನೆ ಮಾಡಿ ನೀವು ಒಂದು ಸಾರಿ ನೋಡಿ. ನಾನೇನೋ ಕೆಲವು ಅಂಶಗಳು ನಿಮ್ಗೆ ಕೊಟ್ಬಿಡ್ತೇನೆ, ಆದರೆ ಒಂದು ಸಾರಿ ನೀವು ನೋಡಿ. ನಾವು ಯಾವುದಾದ್ರು ವ್ಯಕ್ತಿನ ಬಹಳ ಪ್ರೀತಿ ಮಾಡಬೇಕಾದ್ರೆ ಏನು ಮಾಡ್ಬೋದು? ಫಸ್ಟ್ ಆಫ್ ಆಲ್ ಅವರೊಟ್ಟಿಗೆ ನಾವು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇಷ್ಟಪಡ್ತೇವೆ, ಅಂದರೆ ಅವರೊಟ್ಟಿಗೆ ಸಮಯವನ್ನು ಕಳೀಲಿಕ್ಕೆ ಇಷ್ಟಪಡ್ತೇವೆ. ಯಾವುದೇ ಕಾರಣಕ್ಕೂ ಆ ಸಮಯವನ್ನು ಬೇರೆ ವಿಚಾರಕ್ಕೆ ಕೊಡಲಿಕ್ಕೆ ನಾವು ಇಷ್ಟಪಡೋದಿಲ್ಲ ಅಲ್ವಾ? ಸೊ ಹಾಗೆ ಈಗ ನಾವೇನು ಮಾಡೋಣ ಅಂದರೆ, ನಾವು ಬಹಳವಾಗಿ ಪ್ರೀತಿ ಮಾಡೋ ವ್ಯಕ್ತಿ ದೇವರಂತ ಇಟ್ಕೊಳ್ಳೋಣ. ಸೊ ಹೀಗೆ ನಾನು ಹೇಳೋಂಥ ಎಲ್ಲ ಅಂಶಗಳನ್ನು ನೀವು ಗಮನಿಸ್ತಾ ಹೋಗಿ ಇದನ್ನು ನಾವು ಅವರೊಟ್ಟಿಗೆ ಮಾಡೋಣ. ಮೊದಲನೇದಾಗಿ ದೇವರೊಟ್ಟಿಗೆ ಸಮಯ ಕಳೆಯುವಂಥದ್ದು ಅಲ್ವಾ? ನಾವು ಯಾರನ್ನು ಬಹಳ ಇಷ್ಟಪಟ್ಟರೆ ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇಷ್ಟಪಡ್ತೇವೆ. ಸೊ ಈಗ ದೇವರೊಟ್ಟಿಗೆ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಟ್ಟರೆ ಏನು ಮಾಡ್ಬೋದು? ಆ ಸಮಯಕ್ಕೋಸ್ಕರ ನಾವು ಕಾಯ್ತಾ ಇರ್ತೇವೆ. ಆ ಸಮಯವನ್ನು ಕಳೀಲಿಕ್ಕೆ ಏನು ಬೇಕಾದ್ರೂ ಒಂದು ತ್ಯಾಗ ಮಾಡಲಿಕ್ಕೆ ಸಿದ್ಧ. ಆ ಟೈಮ್ ಮಾತ್ರ ಬೇರೆಯವ್ರು ಕೊಡಲಿಕ್ಕೆ ಇಷ್ಟಪಡೋದಿಲ್ಲ ಅಲ್ವೇ? ಸೊ ಹೀಗೆ ನಾವು ದೇವರೊಟ್ಟಿಗೆ ಸಮಯ ಕಳಿಬೇಕು ಅಂತ ನಾವು ನಿರ್ಧಾರ ಮಾಡುವಾಗ ಅನೇಕ ಅಡೆತಡೆಗಳು ಬರ್ತವೆ. ಅನೇಕ ಒಂದು ಅಡೆತಡೆಗಳ ಸೈತಾನ್ ತಂದು ಹಾಕ್ತಾನೆ. ಆದರೆ ನಾವೇನು ಮಾಡಬೇಕು? ದೃಢವಾಗಿಲ್ಲ, ನಾನು ದೇವರೊಟ್ಟಿಗೆ ಸಮಯ ಕಳೀಲೇಬೇಕು ಅಂತ ನೀವು ದೃಢವಾಗಿ ನಿಂತುಬಿಟ್ರೆ ಅವನು ಏನು ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ನಿಮ್ಗೆ ಚೆನ್ನಾಗಿ ಗೊತ್ತಿರೋ ಹಾಗೆ ಹನೋಕ ಅಂತ ಇದ್ದ ಅಲ್ವಾ? 300 ವರ್ಷ ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿದ್ದ. ಅಂದರೆ ಹೀ ಸ್ಪೆಂಡ್ ಟೈಮ್ ವಿತ್ ಗಾಡ್. ಎಷ್ಟು ಅವರಿಬ್ಬರು ಕ್ಲೋಸ್ ಆದರು ಅಂದರೆ, ಹನೋಕನಿಗೆ ದೇವರು ಕ್ರಿಸ್ತನ 2ನೆಯ ಬರೋಣದ ಬಗ್ಗೆ ತಿಳಿಸಿದ್ದಾರೆ. ಏನಿದ್ರ ಅರ್ಥ? ನಾವೊಂದು ವ್ಯಕ್ತಿಯೊಟ್ಟಿಗೆ ನಾವು ಕ್ಲೋಸ್ ಆದರೆ ನಮ್ಮದೆಲ್ಲ ಅವ್ರು ಹೇಳ್ಕೊಳ್ತೇವೆ, ಅವ್ರದ್ದೆಲ್ಲ ನಾವು ಕೇಳಿಸ್ಕೊಳ್ತೇವೆ, ನಮ್ಮ ಸಂಬಂಧ ಗಟ್ಟಿ ಆಗ್ತಾ ಹೋಗ್ತದಲ್ವ? ಸೊ ಹೀಗೆ ಇವನು 300 ವರ್ಷ ದೇವರೊಟ್ಟಿಗೆ ಎಷ್ಟು ಗಾಢವಾದ ಸಂಬಂಧ ಇತ್ತು ಇವರಿಬ್ಬರಿಗೆ ಅಂದರೆ, ಯೇಸು ಕ್ರಿಸ್ತನ ಮೊದಲನೇ ಬರೋಣನೇ ಆಗಲಿಲ್ಲ, ಆದರೆ 2ನೇ ಬರೋಣದ ಬಗ್ಗೆ ಅವನ ದೇವರು ಹಂಚಿಕೊಂಡಿದ್ರು. ನೋಡಿ ಎಷ್ಟು ಮಟ್ಟಿಗೆ ಅವ್ರು ಕ್ಲೋಸ್ ಆದರು ಅಂದರೆ, ದೇವರ ಹೇಳ್ತದೆ, ದೇವರು ಅವನ ತೆಗೆದುಕೊಂಡು ಹೋದ್ರಿಂದ ಅವನು ಕಾಣಿಸ್ಲೇ ಇಲ್ಲ. ಅವನೇ ಮೊದಲನೇ ವ್ಯಕ್ತಿ ವಿತೌಟ್ ಡೆತ್ ದೇವರ ಹತ್ರ ಹೋಗಿದ್ದು. ಏನಿದ್ರ ಕಾರಣ? ಅವನ ದೇವರೊಟ್ಟಿಗೆ ಭಾಳ ಕ್ಲೋಸ್ ಆಗಿದ್ದ. ಇಬ್ರಿ 11 ಹೇಳುತ್ತೆ, ಅವನ ಜೀವಿತ ದೇವರಿಗೆ ಮೆಚ್ಚುಗೆಯಾಗಿತ್ತು ಅಂತ. ಸೊ ಹಾಗಿದ್ರೆ ಪ್ರಿಯ ವೀಕ್ಷಕರೇ, ನಮ್ಮ ಮೊದಲನೆಯ ಒಂದು ಅಂಶ ಏನಪ್ಪ? ದೇವ್ರನ್ನ ಪ್ರೀತಿ ಮಾಡೋದಂದರೆ ದೇವರೊಟ್ಟಿಗೆ ನಾವು ಸಮಯವನ್ನು ಕಳಿಬೇಕು.
ಯಾವಾಗ ನಾವು ದೇವರೊಟ್ಟಿಗೆ ಸಮಯ ಕಳಿತೀವೋ ಆಗ ದೇವರು ಯಾರು, ಆತನು ಏನಾಗಿದ್ದಾನೆ, ಆತನ ಸ್ವಭಾವ ಏನು, ಆತನು ಹೇಗೆ ಮಾತಾಡ್ತಾನೆ, ಆತನು ಹೇಗೆ ತನ್ನ ಆಲೋಚನೆ ನಮ್ಮೊಟ್ಟಿಗೆ ಹಂಚ್ಕೊಳ್ತಾನೆ, ಇದೆಲ್ಲ ನಮ್ಗೆ ಅನುಭವ ಆಗುತ್ತೆ. ನಿಮ್ಗೆ ಅನಿಸ್ಬೋದು ಏನಪ್ಪ ಇದು ವಿಚಿತ್ರವಾಗಿ ಹೇಳ್ತಾ ಇದ್ದಾರೆ ಅಂತ. ನಾನು ವಿಚಿತ್ರವಾಗಿರೋದು ಹೇಳ್ತಾ ಇಲ್ಲ, ಸತ್ಯವಾಗಿರೋ ವಿಚಾರನ ಹೇಳ್ತಾ ಇದ್ದೀನಿ. ನಮ್ಮ ದೇವರು ಒಬ್ಬ ವ್ಯಕ್ತಿ. ಆತನ ಕಣ್ಣಿಗೆ ಕಾಣದೇ ಇರಬಹುದು, ಆತನ ವಾಯ್ಸ್ ಆಡಿಬಲ್ ಆಗಿ ಇಲ್ಲದೇ ಇರಬಹುದು, ಆದರೆ ಆತನು ಇದ್ದಾನೆ, ಆತನು ಸತ್ಯವಾಗಲೂ ಇದ್ದಾನೆ. ಇದನ್ನು ವಾಕ್ಯದ ಆಧಾರದ ತೋರಿಸಬಹುದು. ಮತ್ತು ನನ್ನ ಅನುಭವದಲ್ಲಿ ಕೂಡ ನಾನು ಹೇಳ್ತೇನೆ, 25 ವರ್ಷಗಳಿಂದ ಈ ದೇವರನ್ನು ಅನುಭವಿಸಿ ನೋಡಿದ್ದೇನೆ. ಆ ಅನುಭವದಲ್ಲಿ ಅನೇಕ ಘಟನೆಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ಬೋದು. ಅಷ್ಟು ಈ ಒಂದು ವ್ಯಕ್ತಿಯೊಟ್ಟಿಗೆ ನನಗೆ ಅನುಭವ ಆಗಿದೆ. ಪ್ರಿಯ ವಿಶ್ವಾಸಿ, ದೇವರು ವಾಕ್ಯ ಹೇಳುತ್ತೆ, ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳಿಸ್ಕೊಳ್ತವೆ. ಅಂದರೆ ಸ್ವಾಮಿ ಕುರುಬ ಆದರೆ ನಾವು ಕುರಿಗಳು. ಸೊ ಅವ್ರು ನಮ್ಮೊಟ್ಟಿಗೆ ಮಾತಾಡ್ತಾರೆ. ನಿಮ್ಗೊಂದು ವಿಚಾರ ಗೊತ್ತಾ, ನೀವು ಅವ್ರ ಹತ್ರ ಮಾತಾಡೋದಕ್ಕಿಂತ ಹೆಚ್ಚಾಗಿ ಅವ್ರು ನಿಮ್ಮ ಹತ್ರ ಮಾತಾಡಬೇಕಂತ ಇಷ್ಟಪಡ್ತಾರೆ. ಎಷ್ಟು ಜನಕ್ಕೆ ಭಾಗ್ಯ ಇಲ್ಲ. ಇವತ್ತು ಅನೇಕರು ಆ ವಿಗ್ರಹಗಳ ಮುಂದೆ ಹೋಗಿ ಎಷ್ಟು ಶ್ರದ್ಧೆಯನ್ನು ಭಕ್ತಿಯಿಂದ ಅದನ್ನು ಮಾಡ್ತಾರೆ. ಅವು ಮಾತಾಡೋದಿಲ್ಲ, ನೋಡೋದಿಲ್ಲ, ಅವ್ರು ಹೇಳೋದು ಕೇಳಿಸೋದಿಲ್ಲ. ಅಂಥ ವಿಗ್ರಹಗಳಿಗೆ ಎಷ್ಟು ಭಕ್ತಿಯಿಂದ ಅವರು ಪೂಜೆ ಮಾಡಿ ಆರಾಧನೆ ಮಾಡ್ತಾರೆ. ನಾವಾದರೂ ನಿಜವಾಗಿಯೂ ಜೀವಿಸುವಂಥ ಮಾತಾಡುವಂಥ ದೇವರ ಹತ್ರ ನಾವು ಮಾತಾಡೋದಕ್ಕೆ ಎಷ್ಟು ಸಾರಿ ನಾವು ಅದನ್ನು ತಪ್ಪಿಸ್ಕೊಳ್ತೇವೆ, ಅದಕ್ಕೆ ನೆಪಗಳು ಹೇಳ್ತೇವೆ, ಸೋಮಾರಿತನ ಮಾಡ್ತೇವೆ. ಆದರೆ ನಿಜವಾಗಿ ಇದರಷ್ಟು ಭಾಗ್ಯ ಇನ್ಯಾವುದೂ ಇಲ್ಲ. ನನ್ನ ದೇವರು ಮಾತಾಡೋ ದೇವರು. ಆತನ ಮಟ್ಟಿಗೆ ಮಾತಾಡಬೇಕು, ನಮ್ಮ ಮಟ್ಟಿಗೆ ಸಮಯ ಕಳಿಬೇಕು ಅಂತ ಇಷ್ಟಪಡುವಂಥ ದೇವರು. ಸೈತಾನ ಏನು ಮಾಡಿದ್ದಾನೆ, ಇವಾಗ ಎಲ್ಲ ಕಡೆ ಜನರನ್ನು ಬ್ಯುಸಿ ಮಾಡಿಬಿಟ್ಟಿದ್ದಾನೆ. ಎಷ್ಟು ಬ್ಯುಸಿ ಅಂದರೆ ದೇವರ ಹೆಸರು ಹೇಳುವಷ್ಟು ಸಮಯ ಕೂಡ ಇಲ್ಲ, ಪ್ರಾರ್ಥನೆಗಂತ ಸಮಯನೇ ಇಲ್ಲ. ಆ ರೀತಿಯಾಗಿ ಮಾಡಿದ್ದಾನೆ. ಆದರೆ ಪ್ರಿಯ ವಿಶ್ವಾಸಿ, ನಾವು ಹಾಗಾಗೋದು ಬೇಡ. ನಾವು ದೇವರನ್ನು ಪ್ರೀತಿ ಮಾಡ್ತೀವಿ ಅಂದರೆ ಅವರೊಟ್ಟಿಗೆ ಸಮಯ ಕಳೀಲಿಕ್ಕೆ ನಾವು ಸಮಯ ಮಾಡ್ಕೋಬೇಕು. ಸಮಯ ಮಾಡಿಕೊಂಡಾಗ ಪ್ರೇಯರ್ ಮಾಡೋದಲ್ಲ, ಸಮಯ ಮಾಡಿಕೊಂಡು ಪ್ರೇಯರ್ ಮಾಡಬೇಕು. ಯಾಕಂದರೆ ಸಮಯ ಸಿಕ್ಕದ್ದರ ಹಾಗೆ ಸೈತಾನ್ ಮಾಡ್ತಾನೆ. ಅದರಿಂದ ಪ್ರಿಯ ವಿಶ್ವಾಸಿ, ನಾವು ನಮ್ಮ ದೇವರನ್ನು ಪ್ರೀತಿ ಮಾಡ್ತೀವಿ ಅಂದರೆ ಅವರೊಟ್ಟಿಗೆ ನಾವು ಸಮಯವನ್ನು ಕಳಿಬೇಕು. ನೋಡಿ, ಯೇಸು ಸ್ವಾಮಿನೇ ಮಾದರಿ. ಕೆಲವು ಕಡೆ ಹೇಳುತ್ತೆ, ಯೇಸು ಇನ್ನು ಮುಂಜಾನೆ ಇನ್ನೂ ಒಬ್ಬಿರುವಾಗ ಅಡವಿಗೆ ಹೋಗಿ ತಂದೆಯ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡ್ತಿದ್ದ. ಇನ್ನು ಕೆಲವು ಕಡೆ ಹೇಳ್ತದೆ, ಇಡೀ ರಾತ್ರಿ ಪ್ರಾರ್ಥನೆಯಲ್ಲಿ ಕಳೆದನು. ನೋಡಿದ್ರ, ಯೇಸು ಸ್ವಾಮಿಗೆ ಇಷ್ಟು ಅವಶ್ಯಕತೆ ಇದೆ, ನನಗೂ ನಿಮ್ಗೆ ಇನ್ನೆಷ್ಟು ಅವಶ್ಯಕತೆ ಇರ್ಬೋದು. ತಂದೆಯಾದ ದೇವರೊಟ್ಟಿಗೆ ಆತ ನಿಕಟವಾದಂಥ ಸಂಪರ್ಕ. ನೋಡಿ, ಅದಕ್ಕೋಸ್ಕರ ಆತನು ಮುಂಜಾನೆ ಎದ್ದು ಹೋಗ್ತಾಯಿದ್ರು. ಕೆಲವು ಸರಿ ಇಡೀ ರಾತ್ರಿ ಪ್ರೇಯರ್ ಮಾಡ್ತಾಯಿದ್ರು. ಹಾಗೆ ಮನುಷ್ಯರಾದ ನಿಮಗೆ ನಮಗೆ ಇನ್ನೆಷ್ಟು ಅವಶ್ಯಕತೆ ಇರ್ಬೋದು ಇದು. ಅದರಿಂದ ಪ್ರಿಯ ವಿಶ್ವಾಸಿ, ಈ ಒಂದು ದೇವರೊಟ್ಟಿಗೆ ಸಮಯಗಳಿಗೆ ನಾವು ಪ್ರಾರ್ಥನೆ ಅಂತೇಳಿ, ಈ ಪ್ರಾರ್ಥನೆಗೆ ಮೊದಲ ಆದ್ಯತೆ ಕೊಡಿ ನೀವು. ನೋಡಿ, ಆಮೇಲೆ ಎಲ್ಲವನ್ನ ದೇವರು ನಿಯಂತ್ರಿಸಿ ನಡೆಸ್ತಾನೆ. ಫಸ್ಟ್ ಆದ್ಯತೆ ನಾವು ದೇವ್ರಿಗೆ ಕೊಟ್ಟರೆ ದೇವರು ನಮ್ಮ ಮಿಕ್ಕಿದ ಎಲ್ಲ ವಿಚಾರವನ್ನು ಅವ್ರು ನೋಡ್ಕೊಳ್ತಾರೆ. ಮಾಡ್ತೀರಲ್ಲ? ಇವತ್ತಿನಿಂದ ಪ್ರಾರಂಭ ಮಾಡಿ. ನಾವು ನಮ್ಮ ದೇವರನ್ನು ಬಹಳ ಪ್ರೀತಿ ಮಾಡ್ತೀವಿ. ಫಸ್ಟ್ ಅವರೊಟ್ಟಿಗೆ ನಾವು ಟೈಮ್ ಸ್ಪೆಂಡ್ ಮಾಡೋದನ್ನ ಕಲಿಬೇಕು. ಎರಡನೇದಾಗಿ ನೋಡಿ, ನಾವು ದೇವರನ್ನು ಪ್ರೀತಿ ಮಾಡ್ತೀವಿ ಅಂತ ಯಾರು ಕೇಳಿದ್ರೆ ನಾವು ಭಾಳ ಸುಲಭವಾಗಿ ಹೇಳ್ಬಿಡ್ತೀವಲ್ವ. ಆದರೆ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ. ನಾವು ದೇವರನ್ನು ಪ್ರೀತಿ ಮಾಡ್ತೀವಿ ಅಂತಂದರೆ ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತರ? ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ, ಯಾರು ನನ್ನನ್ನು ಪ್ರೀತಿ ಮಾಡ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ನೋಡ್ರಿ, ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯಕ್ಕೆ ನಾವು ಬರುವಾಗ 20ನೇ ವಚನವನ್ನು, ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿ ಇರುವುದನ್ನು ನೀವು ಆ ದಿನದಲ್ಲಿ ತಿಳಿದುಕೊಳ್ಳುವಿರಿ. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ಏನು ಹೇಳ್ತಾರೆ ಇಲ್ಲಿ? ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ಅಂದರೆ ದೇವರ ವಾಕ್ಯವನ್ನು ಯಾರು ಪಾಲಿಸಿ ನಡೀತಾರೋ ಅವರೇ ದೇವರನ್ನು ಪ್ರೀತಿ ಮಾಡುವವರು ಅಂತ ಸ್ಪಷ್ಟವಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ. ಹಾಗಾದರೆ ನಾನು ದೇವರನ್ನು ಪ್ರೀತಿ ಮಾಡ್ತೀನಿ ಅಂದರೆ ಅವ್ರು ಹೇಳೋ ಮಾತನ್ನು ಕೇಳ್ತೀನಿ. ಸಹಜ ಅಲ್ವಾ? ನಾವು ಯಾರನ್ನು ಪ್ರೀತಿ ಮಾಡ್ತೀವೋ ಅವ್ರ ಮಾತನ್ನು ನಾವು ಕೇಳ್ತೀವಿ. ಅದು ನಮ್ಗೆ ಎಷ್ಟೇ ಕಷ್ಟ ಆಗಲಿ, ಕೆಲವು ಸರಿ ಇಷ್ಟ ಇಲ್ಲದೆ ಹೋದ್ರೂ, ಕೆಲವು ಸರಿ ನಮಗೆ ನಷ್ಟ ಆದ್ರೂ ಆ ಮಾತನ್ನು ನಾವು ಕೇಳ್ತೀವಿ. ಯಾಕಂದರೆ ನಾವು ಆ ವ್ಯಕ್ತಿಯನ್ನು ಬಹಳವಾಗಿ ಪ್ರೀತಿ ಮಾಡ್ತೀವಿ. ಇದೇ ಥರ ನಾವು ದೇವರನ್ನು ಪ್ರೀತಿ ಮಾಡೋದಾದರೆ ಅವ್ರು ಹೇಳೋ ಮಾತುಗಳನ್ನು ನಾವು ಕೈಕೊಂಡು ನಡೆತೀವಿ. ನಮ್ಮ ದಿನನಿತ್ಯ ಜೀವನದಲ್ಲಿ ಈ ವಾಕ್ಯವನ್ನು ನಾವು ಪಾಲಿಸಿ
ನಡಿಬೇಕು. ಪ್ರಿಯರೇ, ಅನೇಕ ಸಾರಿ ದೇವರು ಹೇಳುವಂಥ ಮಾತುಗಳು, ಅವರ ವಾಕ್ಯಗಳು ನಮಗೆ ಇಷ್ಟ ಆಗಲಿಕ್ಕಿಲ್ಲ. ಅನೇಕ ಸಾರಿ ನಮಗೆ ಅದು ಕಷ್ಟ ಆಗ್ಬೋದು, ಕೆಲವು ಸಾರಿ ಅದರಿಂದ ನಮಗೆ ನಷ್ಟನೂ ಕೂಡ ಆಗ್ಬೋದು. ಆದರೂ ಕೂಡ ಸ್ವಾಮಿ, ನಾನು ನಿನ್ನ ಪ್ರೀತಿ ಮಾಡೋದ್ರಿಂದ ಈ ಮಾತನ್ನು ನಾನು ಕೇಳ್ತೀನಪ್ಪ ಅಂತ ಹೇಳಿ ನಡೆಯುವಾಗ ಖಂಡಿತವಾಗಿ ಅದರ ಆಶೀರ್ವಾದ ಇದೆ. ನೋಡಿ, ಯೇಸು ಸ್ವಾಮಿ ಕೂಡ ಹೇಳ್ತಾರೆ, ಏನಂತ? ಗೆತ್ಸೆಮನೆ ತೋಟದಲ್ಲಿ ಹೇಳ್ತಾರೆ, ತಂದೆಯೇ, ಸಾಧ್ಯವಾದರೆ ಈ ಪಾತ್ರೆ ನನ್ನಿಂದ ತೊಲಗಿಸು, ಆದರೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂತಾರೆ. ಅಂದರೆ ಕ್ರೂಜೆ ಮರಣಕ್ಕೋಸ್ಕರನೇ ಸ್ವಾಮಿ ಬಂದಿದ್ದು. ಆದರೆ ಆ ಗೆತ್ಸೆಮನೆ ತೋಟದಲ್ಲಿ ಆ ಒಂದು ಕ್ರೂಜೆ ಒಂದು ಕಾರ್ಯ ಎಷ್ಟು ಭಾರವಾಗಿತ್ತಲ್ಲ, ಅದನ್ನು ನೆನೆಸ್ಕೊಂಡು ಹೇಳ್ತಾ ಇದ್ದಾರೆ, ಸ್ವಾಮಿ ಸಾಧ್ಯವಾದ್ರಿಂದ ತೆಗಿಯಪ್ಪ, ಆದರೂ ಸ್ವಾಮಿ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತನೇ ಆಗಲಿ. ನೋಡಿ ಎಷ್ಟು ಚಂದವಾಗಿ ದೇವರ ವಾಕ್ಯವನ್ನು ಯೇಸು ಸ್ವಾಮಿ ಪಾಲಿಸಿ ನಡೆದು ನಮಗೂ ಸಹ ಮಾದರಿ ತೋರಿಸ್ತಾ ಇದೆ. ತಂದೆಯಾದ ದೇವರ ಮಾತಿಗೆ ವಿಧೇಯನಾಗಿ ಈ ಭೂಲೋಕಕ್ಕೆ ಬಂದು ಆ ಕ್ರೂಜೆ ಮರಣವನ್ನು ಅನುಭವಿಸಿ ಆ ಒಂದು ತನ್ನ ರಕ್ತವನ್ನು, ಪ್ರಾಣವನ್ನು ಕೊಟ್ಟು ಇಡೀ ಮನುಕುಲಕ್ಕೆ ಪಾಪದ ಪರಿಹಾರ, ನಿತ್ಯ ಜೀವ, ಪರಲೋಕವನ್ನು ಕೊಡುವಂತಹ ಕಾರ್ಯವನ್ನು ಸ್ವಾಮಿ ಕ್ರೂಜಿ ಮೇಲೆ ಮಾಡಿದರು. ಭಾಳ ಕಷ್ಟ ಇತ್ತು ಅವ್ರಿಗೆ, ಭಾಳ ಕಷ್ಟ ಇತ್ತು. ಆ ಗೆತ್ಸೆಮನೆ ತೋಟದಲ್ಲಿ ಮೊಣಕಾಲಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಬೆವರು ರಕ್ತದೋಪಾದಿಯಲ್ಲಿ ಅದು ಹನಿಗಳು ಬಿತ್ತು ಅಂತ ಹೇಳ್ತೇವೆ. ಎಷ್ಟು ಮನಗುಂದಿದವರಾಗಿ, ಎಷ್ಟು ಅವರು ಅದನ್ನು ಯಾತನೆ ಅನುಭವಿಸಿರೋದನ್ನು ವಿವರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಹೇಳ್ತಾ ಇದ್ದಾರೆ, ಸ್ವಾಮಿ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತನೇ ಆಗಲಿ ಅಂಥೇಳಿ ತಂದೆಯ ದೇವರ ಮಾತಿಗೆ ಎಷ್ಟು ವಿಧೇಯರಾಗಿ ನಡೆದ್ರಲ್ವ. ದೇವರು ಹೇಳುತ್ತೆ, ದೇವರು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನಾ? ಸೌಲನ ವಿಚಾರದಲ್ಲಿ ಸ್ವಾಮಿ ಹೇಳೋದು ನೋಡಿ. ವಿಧೇಯತೆಗೆ ಭಾಳ ಒಂದು ಪ್ರಾಮುಖ್ಯವಾದ ಸ್ಥಾನ ಇದೆ ದೇವರ ರಾಜ್ಯದಲ್ಲಿ. ಸೊ ಹಾಗಾದರೆ ನಾವು ದೇವರನ್ನು ಪ್ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಆತನ ಮಾತಿಗೆ ವಿಧೇಯರಾಗಿ ನಡೆಯುವಂಥವರಾಗಬೇಕು. ದೇವರ ವಾಕ್ಯವನ್ನು ಕೇಳುವವರು ಮಾತ್ರವೂ ಆಗಿರದೆ ಅದನ್ನು ಕೈಕೊಂಡು ನಡಿಬೇಕು ಅಂತ ಯಾಕೋಬ 1:22 ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದರಿಂದ ಪ್ರಿಯ ವೀಕ್ಷಕರೇ, ಪ್ರಿಯ ವಿಶ್ವಾಸಿಗಳೇ, ನಾವು ಬರೀ ಬಾಯಿ ಮಾತಿನಿಂದ ದೇವರನ್ನು ಪ್ರೀತಿ ಮಾಡೋದು ಅದು ಸರಿಯಾದದಲ್ಲ. ಅದು ಕ್ರಿಯರೂಪದ ತೋರಿಸ್ಬೇಕು. ನಿಜವಾದ ಪ್ರೀತಿ ಮಾಡ್ತೀರಾ, ತೋರಿಸ್ಬೇಕು ಕ್ರಿಯರೂಪದಲ್ಲಿ. ನೋಡಿ, ಯೇಸು ಸ್ವಾಮಿ ಏನು ಹೇಳಿದ, ನಾನು ಬರೀ ಪ್ರೀತಿ ಮಾಡ್ತೀನಿ, ಬರೀ ಬಾಯಿ ಮಾತಿನಿಂದ ಹೇಳಿದ್ರ? ಇಲ್ಲ, ಅದನ್ನು ಕ್ರೂಜೆ ಮೇಲೆ ತೋರಿಸಿದ್ರು ಎಷ್ಟು ಮಟ್ಟಿಗೆ ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತ. ಅದೇ ಥರ ದೇವರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದರಿಂದ ಪ್ರಿಯ ವಿಶ್ವಾಸಿ, ನಾವು ದೇವರನ್ನು ಪ್ರೀತಿ ಮಾತನ್ನು ಹೇಳಿ ಸಾಲದು, ಅದನ್ನು ಕ್ರಿಯರೂಪದಲ್ಲಿ ನಾವು ತೋರಿಸಬೇಕಾಗಿ ಬರ್ತದೆ. ಇದು 2ನೇ ಅಂಶ. 3ನೇ ಅಂಶ ಏನಪ್ಪ ಅಂದರೆ, ನಾವು ದೇವರನ್ನು ಪ್ರೀತಿ ಮಾಡುವಾಗ ಅನೇಕ ಸಾರಿ ತ್ಯಾಗ ಮಾಡಬೇಕಾಗಿ ಬರ್ತದೆ. ಈಗ ನೋಡಿ, ಯೇಸು ಸ್ವಾಮಿ ಏನು ತ್ಯಾಗ ಮಾಡಿದ್ರು? ಆ ಪರಲೋಕವನ್ನು ಬಿಟ್ಟು, ಆ ಒಂದು ಸಿಂಹಾಸನದಲ್ಲಿ ಬಿಟ್ಟು ನಮಗೋಸ್ಕರ ದಾಸನ ರೂಪ ಧರಿಸ್ಕೊಂಡು ಬಂದು ಕಲ್ವಾರಿ ಕ್ರೂಜಿ ಮೇಲೆ ಆ ಘೋರವಾದ ಮರಣವನ್ನು ಅಪ್ಪಿದ್ರು. ನೋಡಿ, ತ್ಯಾಗ ಮಾಡಿ ನಮಗೋಸ್ಕರ ಬಂದಿದ್ದಾರೆ. ಇವತ್ತು ಯೇಸು ಸ್ವಾಮಿಯನ್ನು ನಂಬಿ ನಾವು ನಡೆಯುವಾಗ ನಮಗೆ ಕಷ್ಟಗಳು, ತೊಂದರೆಗಳು ಬರುವಾಗ ಅನೇಕ ಸಾರಿ ನಾವು ತ್ಯಾಗ ಮಾಡಲಿಕ್ಕೆ ಮನಸ್ಸು ಮಾಡಲ್ಲ. ಒಂದು ಕ್ಷಣ ಯೋಚನೆ ಮಾಡಿ, ಯೇಸು ಸ್ವಾಮಿ ಇದೇ ಥರ ಏನಾದರೂ ಯೋಚನೆ ಮಾಡಿದರೆ, ಇವರು ಮಣ್ಣು ಧೂಳು, ಇವರಿಗೋಸ್ಕರ ನಾನ್ಯಾಕೆ ನಾನು ಪ್ರಾಣ ರಕ್ತ ಕೊಡಬೇಕು ಅಂತ ಒಂದು ಸರಿ ಯೋಚನೆ ಮಾಡಿದ್ದಿದ್ರೆ ಇವತ್ತು ನಾವು ಯಾರೂ ಉಳಿತಾ ಇರಲಿಲ್ಲ. ನಾವೆಲ್ಲರೂ ನರಕಕ್ಕೆ ಹೋಗಬೇಕಾಗಿತ್ತು. ಎಲ್ಲರೂ ನಾವು ಪರಲೋಕ ಮೇಲೆ ನರಕಕ್ಕೆ ಹೋಗಿ ಶಾಶ್ವತವಾಗಿ ಕೊಳಿಬೇಕಾಗಿತ್ತು. ಅಲ್ಲಿ ಕಚ್ಚುವಂಥ ಹುಳ ಸಾಯೋದಿಲ್ಲ, ಉರಿತಿರುವಂಥ ಬೆಂಕಿ ಯಾರೋದಿಲ್ಲ. ಆ ಒಂದು ಸ್ಥಳಕ್ಕೆ ನಾವು ಹೋಗಬೇಕಾಗಿ ಬಂತು. ನಿನ್ನ ಸ್ವಾಮಿ ಆ ಒಂದು ಕಲ್ವಾರಿ ಕ್ರೂಜಿ ಮೇಲೆ ತ್ಯಾಗ ಮಾಡಿದ್ರಿಂದ ಇವತ್ತು ನಾನು ನೀವು ರಕ್ಷಣೆ ಹೊಂದಿದ್ದೇವೆ. ನಾನು ನೀವು ಪರಲೋಕಕ್ಕೆ ಹೋಗ್ತೇವೆ. ನಾನು ನೀವು ಆ ಒಂದು ನಿತ್ಯ ಜೀವವನ್ನು ಹೊಂದಿದ್ದೇವೆ. ಯಾತ್ರಿಂದ ಇದೆಲ್ಲ ಆ ಯೇಸು ಸ್ವಾಮಿ ತ್ಯಾಗ ಮಾಡೋದ್ರಿಂದ. ಪ್ರಿಯ ವಿಶ್ವಾಸಿ, ಇವತ್ತು ಅದೇ ಯೇಸು ಸ್ವಾಮಿನ ನಾವು ಪ್ರೀತಿ ಮಾಡ್ತೇವೆ, ಅವ್ರಿಗೋಸ್ಕರ ನಾವು ಜೀವಿಸ್ತೇವೆ ಅಂತ ಹೇಳಿ ನಾವು ಜೀವನ ನಡೆಸಬೇಕಾದ್ರೆ ಈ ಥರ ಅನೇಕ ತ್ಯಾಗಗಳನ್ನು ನಾವು ಮಾಡೋಕ್ಕಾಗಿ ಬರುತ್ತೆ. ಅನೇಕ ಸಾರಿ ನಮ್ಮ ತಂದೆ ತಾಯಿಗಳು, ನಮ್ಮ ಬಂಧು ಬಳಗದವರು, ನಮ್ಮ ಇಷ್ಟವಾದಂಥ ಒಂದು ವಸ್ತು, ಇಷ್ಟವಾದಂಥ ವಿಚಾರ, ಇಷ್ಟವಾದಂಥ ಸ್ಥಳ, ಇಷ್ಟವಾದಂಥ ಒಂದು ಸಂಗತಿಗಳನ್ನು ತ್ಯಾಗ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಬಂದಾಗ ಸ್ವಲ್ಪವೂ ನಾವು ಸೆಕೆಂಡ್ ಥಾಟ್ ಮಾಡದೆ ಅದನ್ನು ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿರಬೇಕು. ನೋಡಿ, ಅದಕ್ಕೆ ಲೂಕನ ಬರೆದ ಸುವಾರ್ತೆ 14:26 ವಚನದಲ್ಲಿ ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ, ಯಾರು ನನ್ನ ಶಿಷ್ಯರು ಅಂತ ಹೇಳುವಾಗ ಅಲ್ಲಿ ಅನೇಕ ಕೆಲವು ವಚನಗಳನ್ನ ಕೊಟ್ಟಿದ್ದಾರೆ. ಅದು ಓದೋಣ. ಲೂಕನ ಬರೆದ ಸುವಾರ್ತೆ 14:26 ವಚನದಲ್ಲಿ ಒಂದು ಮಾತು ಹೇಳ್ತದೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನೂ
ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಅಂದರೆ ತಂದೆ ತಾಯಿ, ಹೆಂಡತಿ, ಮಕ್ಕಳು ಇವರು ಬೇಕಾ, ಕ್ರಿಸ್ತನ್ ಬೇಕಾ ಅಂತ ನಿಮ್ಮ ಮುಂದೆ ನಿರ್ಧಾರ ತೆಗೆದುಕೊಳ್ಳುವಂಥ ಸಂದರ್ಭ ಬಂದಾಗ ನೀವು ಕ್ರಿಸ್ತನನ್ನೇ ಆರಿಸ್ಕೊಳ್ಬೇಕು. ಯಾಕಂದರೆ ಆ ಕ್ರಿಸ್ತನೇ ಇವನ್ನೆಲ್ಲ ನಮ್ಗೆ ಕೊಟ್ಟಿದ್ದು. ಇವ್ರಿಗೋಸ್ಕರ ಕ್ರಿಸ್ತನನ್ನು ಬಿಡೋದು ಸರಿಯಾದ ಒಂದು ನಿರ್ಧಾರ ಅಲ್ಲ. ನೋಡಿ, ನಿಜವಾಗ ನನ್ನ ಶಿಷ್ಯ ಯಾರಪ್ಪ ಅಂತಂದರೆ ತಂದೆ ತಾಯಿ, ಬಂಧು ಬಳಗ, ಹೆಂಡತಿ, ಮಕ್ಕಳು, ಈ ಎಲ್ಲ ಸಂಬಂಧಗಳಿಗಿನ್ನ ಯೇಸು ಸ್ವಾಮಿನೇ ನನಗೆ ಮುಖ್ಯ ಅಂತ ಯಾರು ಹೇಳ್ತಾರೋ ಅವನೇ ನಿಜವಾದ ಶಿಷ್ಯ, ಅವನೇ ನಿಜವಾಗ್ಲೂ ದೇವರನ್ನು ಪ್ರೀತಿ ಮಾಡುವಾತನು. ಪ್ರಿಯರೇ, ಖಂಡಿತವಾಗಿ ಈ ಒಂದು ಸಮಯ ಪ್ರತಿಯೊಂದು ವಿಶ್ವಾಸಿಯ ಜೀವನದಲ್ಲಿ ಬಂದೇ ಬರುತ್ತೆ. ಏನನ ಈ ಜಗತ್ತಿನ ಯಾವುದೇ ವಿಚಾರ ಇರಲಿ, ಕ್ರಿಸ್ತನಿನ ದೊಡ್ಡದು ಇಲ್ಲವೇ ಇಲ್ಲ. ಆತನನ್ನು ಪ್ರೀತಿ ಮಾಡಬೇಕು ಅಂತ ನಾವು ಬಾಯಿ ಮಾತಿಂದ ಹೇಳದೆ ಕ್ರಿಯೆ ರೂಪದಲ್ಲಿ ಇಂತಹ ಸಂದರ್ಭಗಳು ಬರುವಾಗ ಕ್ರಿಸ್ತನನ್ನೇ ಆರಿಸ್ಕೊಳ್ಬೇಕು, ಆತನಿಗೋಸ್ಕರನೇ ಜೀವಿಸಬೇಕು, ಆತನನ್ನೇ ಹಿಂಬಾಲಿಸಬೇಕು. ಆವಾಗ ನೋಡಿ ನಿಜವಾಗ್ಲೂ ನಾವು ದೇವರನ್ನು ಪ್ರೀತಿ ಮಾಡ್ತೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಅಬ್ರಹಾಮನಿಗೆ ದೇವರು ಹಿಂಗೆ ಹೇಳ್ತಾರಲ್ವಾ, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನನ್ನು ಬಲಿಯಾಗಿ ಅರ್ಪಿಸು ಅಂತ ಹೇಳುವಾಗ ಅವನಲ್ಲಿ ಎಷ್ಟು ಹೊರಟಾಗಿರಬೇಕು. ಆ ಒಬ್ಬನೇ ಮಗನ ಹಿಂಗಪ್ಪ ನಾನು ಕೊಡಲಿ, ಇದಂತ ಇಷ್ಮೇಲ್ನ ನಾನು ಕಳಿಸ್ಬಿಟ್ಟೆ, ಇವನೊಬ್ಬನೇ ಎಷ್ಟೋ ವರ್ಷ ಆದಮೇಲೆ ಹುಟ್ಟಿದ್ದಾನೆ, ಮುಂದೆ ನನಗೆ ಮಕ್ಕಳಿಲ್ಲ, ಮುಂದೆ ಹೇಗೆ ಏನೇನೆಲ್ಲ ಅವನು ಹೋರಾಟ ಇಡೀ ರಾತ್ರಿ ಅವನು ಆದಂಥ ಹೋರಾಟವನ್ನು ಎಲ್ಲೂ ಬರೆದಿಲ್ಲ, ಆದರೆ ಖಂಡಿತ ಹೋರಾಟ ಆಗಿರುತ್ತೆ ಅವನಿಗೆ. ಬೆಳಗ್ಗೆ ಎದ್ದ ತಕ್ಷಣ ಅವನು ರೆಡಿ ಮಾಡಿಕೊಂಡು ಆ ಒಂದು ಸ್ಥಳಕ್ಕೆ ಹೊರಟೋಗ್ತಾನೆ. ನೋಡಿ, ಮಗನನ್ನು ಕೂಡ ಒಬ್ಬನೇ ಪ್ರಿಯನಾಗಿರುವ ನಿನ್ನ ಮಗನನ್ನು ಕೊಡು, ವಿಶ್ವಾಸಿ ನಿನಗೆ ಪ್ರಿಯನಾಗಿರುವುದು ಕೊಡು ಅಂತ ದೇವರು ಕೇಳ್ತಾ ಇದ್ದಾರೆ ಇವತ್ತು ನನ್ನ ಮೂಲಕ. ನಿನಗೆ ಯಾವ್ದು ತುಂಬ ಪ್ರಿಯವಾಗಿದೆಯಾ, ಅದು ದೇವರದೇ ಬೇರೆ ಯಾವುದಾದ್ರು ಇದೆಯಾ, ಅದನ್ನು ಕೊಡು ಅಂತ ದೇವರು ಕೇಳ್ತಾ ಇದ್ದಾರೆ. ಯಾವ ರೀತಿ ಅಬ್ರಹಾಮನು ಇಸಾಕನನ್ನು ಆ ಆಲ್ಟರ್ ಮೇಲೆ, ಆ ಯಜ್ಞವೇದಿ ಮೇಲೆ ಹಾಕಿದ್ನೋ, ಅದೇ ಥರ ಇವತ್ತು ನಿಮಗೆ ಪ್ರಿಯರಾಗಿರುವಂಥದ್ದನ್ನು ಆ ಯಜ್ಞವೇದಿ ಮೇಲೆ ಹಾಕುವಂಥ ದೇವರು ಕೇಳ್ತಾ ಇದ್ದಾರೆ. ಹಾಕಲಿ ಸಿದ್ಧವಾಗಿದ್ದೀರಾ? ಸಿದ್ಧವಾಗಿದ್ದರೆ ಖಂಡಿತವಾಗಿಯೂ ನೀವು ನಿಜವಾದ ದೇವರನ್ನು ಪ್ರೀತಿ ಮಾಡ್ತೀರಾ. ನಿಮ್ಮ ಪ್ರಿಯವಾದದ್ದು ಏನೋ ನನಗೆ ಗೊತ್ತಿಲ್ಲ, ಅದು ವ್ಯಕ್ತಿ ಇರ್ಬೋದು, ಸಂಗತಿ ಇರ್ಬೋದು, ವಿಚಾರ ಇರ್ಬೋದು, ವಸ್ತು ಇರ್ಬೋದು, ನಿಮ್ಮ ಭವಿಷ್ಯತ್ತು ಇರ್ಬೋದು, ಏನೇ ಇರಲಿ ಅದನ್ನು ಇವತ್ತು ನೀವು ಆಲ್ಟರ್ಗೆ ಹಾಕಲೇಬೇಕು, ಯಜ್ಞವೇದಿಗೆ ಹಾಕಲೇಬೇಕು. ಹಾಕಿದರೆ ಮಾತ್ರ ನಿಜವಾಗಿಯೂ ನೀವು ದೇವರನ್ನು ಪ್ರೀತಿ ಮಾಡ್ತೀರಾ ಅಂತ ಗೊತ್ತಾಗ್ತದೆ. ಸುಲಭ ಅಲ್ಲ. ನೀವು ದೇವರನ್ನು ಪ್ರೀತಿ ಮಾಡ್ತೀರಾ ಅಂದರೆ ಎಸ್ ಅಂತ ಎಲ್ಲ ಕೈ ಎತ್ತಾರೆ, ಆದರೆ ವಾಸ್ತವ ಸ್ಥಿತಿ ನೋಡುವಾಗ ಖಂಡಿತವಾಗಿಯೂ ಅದು ಸತ್ಯ ಅಲ್ಲ, ಸತ್ಯ ಬೇರೆಯೇ ಇದೆ. ಹಾಗಿದ್ರೆ 3 ಅಂಶಗಳನ್ನ ನಾವು ನೋಡಿದ್ವಿ. 4ನೇ ಅಂಶಕ್ಕೆ ನಾವು ಬರೋಣ. ಏನಪ್ಪ ಅಂದರೆ, ಈಗ ನಾವು ಯಾರನ್ನಾದ್ರೂ ಇಷ್ಟಪಟ್ಟರೆ ನಾವೇನು ಮಾಡಿಬಿಡ್ತೀವಿ, ಅವ್ರಿಗೆ ಯಾವುದು ಇಷ್ಟ ಅಂತ ತಿಳ್ಕೊಳ್ತೀವಿ, ಅದನ್ನೇ ಮಾಡ್ತೀವಿ ಅಲ್ವಾ? ಹಾಗೆ ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 22ನೇ ವಚನದಲ್ಲಿ ದೇವರು ಒಂದು ವ್ಯಕ್ತಿಯ ಕುರಿತಾಗಿ ಸಾಕ್ಷಿ ಹೇಳ್ತಾರೆ. ನೋಡಿ, ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯದ 22ನೇ ವಚನದಲ್ಲಿ ದೇವರು ಒಂದು ವ್ಯಕ್ತಿಯ ಕುರಿತಾಗಿ ಸಾಕ್ಷಿ ಹೇಳ್ತಾರೆ. ಯಾರಿದು? ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ, ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದೆ. ಅಂದರೆ ದಾವೀದನ ಕುರಿತಾಗಿ ದೇವರು ಏನು ಸಾಕ್ಷಿ ಹೇಳ್ತಾರೆ ಹೇಳಿ? ಏನಂತೆ? ಅವನು ನನಗೆ ಒಪ್ಪುವ ಮನುಷ್ಯ, ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವವನು. ಎಂಥ ಒಳ್ಳೆ ಸಾಕ್ಷಿ ದಾವೀದನ ಬಗ್ಗೆ. ನೀವು ದಾವೀದನ ಜೀವಿತವನ್ನು ನೋಡುವಾಗ ನೋಡಿ, ಅವನು ದೇವರನ್ನು ಬಿಟ್ಟು ಎಲ್ಲೂ ಏನೂ ಮಾಡಲ್ಲ, ಯಾವಲ್ಲ ದೇವ್ರಿಗಾಗಿಯೇ ಮಾಡೋದವನು, ದೇವ್ರಿಗಾಗೇ ಜೀವಿಸ್ತಾ. ಎಲ್ಲೋ ಒಂದು ತಪ್ಪು ಮಾಡಿದ, ಇಲ್ಲ ಅಂತಲ್ಲ, ಆದರೆ ಆ ತಪ್ಪನ್ನು ಕೂಡ ನಿಜವಾದ ಮಾನಸಾಂತರ ಹೊಂದಿ ಆ ತಪ್ಪಿಂದ ಹೊರಡೆ ಬಂದ ಅವನು. ದೇವರು ಅವನು ಎಷ್ಟು ಅದ್ಭುತವಾಗಿ ಅವನ ಆಶೀರ್ವಾದ ಮಾಡಿದರು. ಸುಮ್ಮನೆ ಮಾಡಿಲ್ಲ, ಅವನು ದೇವರನ್ನು ಬಹಳ ಗಾಢವಾಗಿ ಪ್ರೀತಿ ಮಾಡಿದಂಥ ವ್ಯಕ್ತಿ. ಇವತ್ತು ನೋಡ್ತಿರುವ ನೀವು ಸಹ ಅಷ್ಟೇ, ಖಂಡಿತ ನೀವು ಪ್ರೀತಿ ಮಾಡ್ತಿರ್ತೀರ, ಇಲ್ಲ ಅಂತಲ್ಲ, ಆದರೆ ಆ ಪ್ರೀತಿ ಇನ್ನಷ್ಟು ದೃಢಪಡಿಸ್ಕೊಳ್ರಿ, ಆ ಪ್ರೀತಿನ ಕ್ರಿಯೆ ರೂಪದಲ್ಲಿ ತೋರಿಸ್ರಿ. ಬರೀ ಬಾಯಿ ಮಾತಿನಿಂದ ಹೇಳೋದ್ರಿಂದ ನಾವು ಅನ್ಕೋಬೇಕಷ್ಟೇ ದೇವ್ರನ್ನ ಪ್ರೀತಿ ಮಾಡ್ತೀವಿ ಅಂತ. ದೇವರು ಅದನ್ನು ಒಪ್ಪೋದಿಲ್ಲ, ಕ್ರಿಯೆ ರೂಪದಲ್ಲಿ ತೋರಿಸ್ಬೇಕು. ಹೃದಯದಲ್ಲಿ ಇರೋದೇ ಬಾಯಲ್ಲಿ ಬರೋದು. ನಿಮ್ಮ ಹೃದಯದಲ್ಲಿ ದೇವ್ರ ಪ್ರೀತಿ ಇದೆಯಾ, ಅದೇ ನಿಮ್ಮ ಬಾಯಲ್ಲಿ ಬರ್ತದೆ. ಹೃದಯದಲ್ಲಿ ದೇವ್ರ ಪ್ರೀತಿ ಇದೆಯಾ, ಅದೇ ನಿಮ್ಮ ಆಲೋಚನೆಯಲ್ಲಿ, ಮಾತಿನಲ್ಲಿ, ಕ್ರಿಯೆಯಲ್ಲಿ ಬಂದ್ಬಿಡ್ತದೆ ಅದು. ಸೊ ಬರೀ ಬಾಯಿ ಮಾತಿನ ಪ್ರೀತಿ ಮಾಡೋ ದೇವ್ರ ಗಣನೆಗೆ ತಗೊಳ್ಳಲ್ಲ, ಕ್ರಿಯೆ ರೂಪದಲ್ಲಿ ತೋರಿಸ್ಬೇಕು ಆ ಪ್ರೀತಿಯನ್ನು. ಹೇಗೆ ತೋರಿಸ್ತೀರಿ? ದೇವರೊಟ್ಟಿಗೆ ಸಮಯವನ್ನು ಕಳೆಯೋದ್ರಿಂದ, ದೇವರ ವಾಕ್ಯವನ್ನು ಪಾಲಿಸಿ ನಡೆಯೋದರಿಂದ,
ದೇವರಿಗಾಗಿ ತ್ಯಾಗ ಮಾಡೋದ್ರಿಂದ ಮತ್ತು ದೇವರಿಗೆ ಏನು ಇಷ್ಟ ಇದೆಯೋ ಅದನ್ನು ಮಾಡೋದ್ರಿಂದ ನಾವು ದೇವರನ್ನು ಪ್ರೀತಿ ಮಾಡೋದನ್ನು ತೋರಿಸ್ಬಹುದು. ಹಾಗೆ ನಾವು 5ನೇ ಅಂಶಕ್ಕೆ ನಾವು ಬರುವಾಗ ಇಲ್ಲಿ ಒಂದು ಅಂಶ ಇದೆ. ಈಗ ತಾನು ಓದನಲ್ಲ, ಲೂಕನ ಬರೆದ ಸುವಾರ್ತೆ 27ನೇ ವಚನ ಕೂಡ ಓದೋಣ. 14ನೇ ಅಧ್ಯಾಯದ 27ನೇ ವಚನ ಒಂದಿದೆ ನೋಡ್ರಿ. ಅದರಲ್ಲಿ ಏನು ಬರೆಯಲ್ಪಟ್ಟಿದೆ? ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ಅಂದರೆ ಶಿಲುಬೆಯನ್ನು ಹೊರದ್ರ ಕುರಿತ ಹೇಳ್ತಾ, ಏನು ಶಿಲುಬೆ ಅಂದರೆ ಏನು? ಯೇಸು ಸ್ವಾಮಿ ಶಿಲುಬೆ ಏನಾಯಿತು? ಆತನು ನಮಗೋಸ್ಕರ ಪ್ರಾಣ ಕೊಡುವಾಗ, ರಕ್ತ ಸುರಿಸುವಾಗ, ಆ ಶಿಲುಬೆಯಲ್ಲಿ ಇರುವಾಗ ಏನೆಲ್ಲ ಮಾತುಗಳು ಕೇಳಿದ್ರೆ ಹೇಳಿ. ಸ್ವಲ್ಪ ಆ ಕ್ರೂಜವನ್ನು ಧ್ಯಾನ ಮಾಡಿ ನೀವು. ನಮಗೋಸ್ಕರ ಎಂತೆಂಥ ಯಾತನೆ, ಆ ನೋವು, ಆ ಕಷ್ಟ, ಆ ಒಂಟಿತನ, ಆ ಚುಚ್ಚು ಮಾತುಗಳು, ಎಷ್ಟೆಲ್ಲ ಒಂದೇ ರೀತಿ ಹೇಳ್ಬೇಕಂದ್ರೆ ಅವಮಾನವನ್ನು ಅನುಭವಿಸಿದನು. ಎಲ್ಲಿ? ಯಾವುದೂ ಸೀಕ್ರೆಟ್ ಆಗಿಲ್ಲ, ಪಬ್ಲಿಕ್ನಲ್ಲಿ ನನಗೋಸ್ಕರ ನಿಮಗೋಸ್ಕರ ಎಂತೆಂಥ ಮಾತುಗಳನ್ನು ಕೇಳಿದ, ಎಂಥ ದೈಹಿಕವಾದ ಯಾತನೆ ಅನುಭವಿಸ್ತಾ, ಎಂಥ ಮಾನಸಿಕವಾದ ಯಾತನೆ ಅನುಭವಿಸ್ತಾ, ಆ ಕ್ರೂಜೆ ಮೇಲೇ ಆತ್ಮಿಕವಾಗಿ ಹೇಳಬೇಕಾದ್ರೆ ತಂದೆಯ ದೇವ್ರಿಗೆ ಕೂಕೋತಾರೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟೆ ಅಂತ ಕೂಗೋತಾರೆ. ಅಂಥ ಒಂದು ಸಂದರ್ಭದಲ್ಲೂ ಕೂಡ ಅದೆಲ್ಲ ಯಾರಿಗೋಸ್ಕರ ಮಾಡಿದ ಹೇಳಿ? ನಿನಗೋಸ್ಕರ, ನನಗೋಸ್ಕರ ಆ ಕ್ರೂಜೆ ಮೇಲೆ ಈ ಅವಮಾನವನ್ನು ತಾಳಿದ. ಇವತ್ತು ಯೇಸು ಸ್ವಾಮಿಗೋಸ್ಕರ ನಾವು ಎಷ್ಟು ಅವಮಾನ ಸಹಿಸ್ಕೊಳ್ಳೋಕೆ ತಾಳಲಿಕ್ಕೆ ರೆಡಿ ಇದ್ದೀವ? ಒಂದು ಸ್ವಲ್ಪ ಅಂದ್ಬಿಟ್ರೆ ಸಾಕು, ಈ ಮಾರ್ಗನೇ ಬೇಡ, ಈ ದೇವರೇ ಬೇಡ, ಈ ಒಂದು ಇದೇ ಬೇಡ ಅಂತ ಹೊರಟೋಗೋರು ಅನೇಕರಿದ್ದಾರೆ. ಹಾಗಾಗಬಾರ್ದು ನೋಡಿ. ನನಗೋಸ್ಕರ ನಿನಗೋಸ್ಕರ ಆ ಕ್ರೂಜೆ ಮೇಲೆ ಎಷ್ಟೆಲ್ಲ ಯಾತನೆ ತಾಳಿದ್ರಲ್ವ? ಯಾತಕ್ಕೋಸ್ಕರ ತಾಳಿದ್ರು? ಒಂದೇ ಕಾರಣಕ್ಕೋಸ್ಕರ, ಆತನು ನನ್ನನ್ನು ನಿಮ್ಮನ್ನು ಪ್ರೀತಿ ಮಾಡಿದ್ರಿಂದ ನಾವು ಆ ಗೌರವ ಸ್ಥಳಕ್ಕೆ ಹೋಗಬಾರ್ದು, ಪರಲೋಕಕ್ಕೆ ಬರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ರಲ್ವ. ನಾವು ಯಾಕೆ ಅವರಿಗೋಸ್ಕರ ಒಂದು ಅವಮಾನ ಸಹಿಸ್ಕೊಳ್ಳೋಕ್ಕಾಗಲ್ಲ, ಒಂದು ನೋವನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ? ಹಾಗೆ ಮಾಡಬಾರ್ದು ಪ್ರಿಯ ವೀಕ್ಷಕರೇ. ಕ್ರಿಸ್ತನನ್ನು ಹಿಂಬಾಲಿಸುವಾಗ ತುಂಬ ನೋವು ಬರುತ್ತೆ. ಮನೆಯವರಿಂದ ಹಿಡಿದು ಹೊರಗಿನವರೆಗೂ ಅನೇಕ ನೋವುಗಳು, ನಿಂದೆ, ಅಪಮಾನ ಎಲ್ಲ ಬರ್ತವೆ. ಅದನ್ನೇ ಶಿಲುಬೆ ಅಂತ ಹೇಳಿದ್ರು. ಆ ಶಿಲುಬೆಯನ್ನು ನೋಡಿ, ಒಂದು ಹೊತ್ತು ಮಾತ್ರವಲ್ಲ, ನೀವು ಅದೇ 9ನೇ ಅಧ್ಯಾಯಕ್ಕೆ ಬನ್ನಿ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ಏನು ಹೇಳುತ್ತೆ ಗೊತ್ತಾ? 23ನೇ ವಚನ ಓದುವಾಗ 9:23 ಲೂಕ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಬೇಕು. ಈ ಶಿಲುಬೆ ಅನ್ನೋದು ಒಂದಿನ 2 ದಿನ ಅಲ್ಲ ಪ್ರಿಯ ವೀಕ್ಷಕರೇ, ದಿನಾಗಲೂ ಒಂದಲ್ಲ ಒಂದು ರೀತಿಯ ಅವಮಾನ, ಒಂದಲ್ಲ ಒಂದು ರೀತಿ ಚುಚ್ಚು ಮಾತುಗಳು, ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ನೋವನ್ನು ಉಂಟು ಮಾಡೋದು, ಈ ಥರದ್ದೆಲ್ಲ ಆಗ್ತಾನೇ ಇರುತ್ತೆ. ಈ ಶಿಲುಬೆ ದಿನಾಲು ಹೊರಬೇಕು ನಾವು. ಹಾಗಂತ ಯಾವಾಗಲೂ ಕಷ್ಟ ಹಿಂಸೆನೇಪ ಅಂತ ಅನ್ಬೇಡಿ. ಖಂಡಿತ ಕೆಲವು ಕಾಲ ಆಮೇಲೆ ದೇವರ ನಮ್ಮನ್ನು ಮೇಲುಗಡೆ ತರ್ತಾರೆ, ಆ ಒಂದು ಕ್ಷೇತ್ರದಲ್ಲಿ ನಮ್ಮನ್ನು ಅಭಿವೃದ್ಧಿ ಮಾಡ್ತಾರೆ, ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಆದರೆ ಆ ಕಷ್ಟಗಳು, ಆ ನೋವಿನ ದಿನಗಳು ನೀವು ಒಂಟಿಯಾಗಿರಲ್ಲ, ನಿಮ್ಮ ಜೊತೆ ದೇವರು ಇರ್ತಾರೆ ಅಲ್ವೇ? ಆ ಹಿಂಸೆಗಳು ಬಂದಾಗ, ಕಷ್ಟಗಳು ಬಂದಾಗ ಬಿಟ್ಟು ಓಡಿ ಹೋಗೋದಲ್ಲ, ಬೇಸರಗೊಂಡು ಮಾತಾಡೋದಲ್ಲ, ಕೋಪದಲ್ಲಿ ಮಾತಾಡೋದಲ್ಲ. ಸಹಿಸ್ಕೊಳ್ಳಿ, ಸ್ವಲ್ಪ ಮಟ್ಟಿಗೆ ಸಹಿಸ್ಕೊಳ್ಳಿ. ದೇವ್ರು ನಿಮ್ಮ ತಕ್ಕ ಸಮಯ ಮೇಲಕ್ಕೆ ಎತ್ತಿ ನಿಮ್ಮನ್ನು ಆಶೀರ್ವದಿಸ್ತಾನೆ. ಹಾಗಿದ್ರೆ ಆ ಒಂದು ಸಫರಿಂಗ್ ಬರುವಾಗ ದೇವ್ರ ವಾಕ್ಯ ಹೇಳ್ತದೆ, ಅಲ್ಲಿ ಸ್ವಲ್ಪ ಕಾಲ ತಾಳ್ಕೊಳ್ರಿ, ದೇವ್ರು ನಿಮ್ಮನ್ನು ಮೇಲಕ್ಕೆ ತರ್ತಾನೆ. ಇದೆಲ್ಲ ಯಾಕೆ ಗೊತ್ತಾ? ನಾವು ಯಾರನ್ನ ನಾವು ತುಂಬ ಪ್ರೀತಿ ಮಾಡಿದ್ರೆ ಅವ್ರಿಗೋಸ್ಕರ ಎಷ್ಟು ಹಿಂಸೆ ಸಹಿಸ್ಕೊಳ್ಕೊಂಡು ನಾವು ರೆಡಿ ಇರ್ತೀವಿ. ಅವ್ರು ನಮ್ಮ ಪೇರೆಂಟ್ಸ್ ಇರ್ಬೋದು, ಮಕ್ಕಳಿರ್ಬೋದು, ತಂದೆ ತಾಯಿಗಳಿರ್ಬೋದು, ಹೆಂಡತಿ ಇರ್ಬೋದು, ಯಾರೇ ಆಗಲಿ. ನಮ್ಮ ಕೆಲಸಕ್ಕೋಸ್ಕರ ನಮ್ಮ ಬಾಸ್ಗಳು ಕೊಡುವಂಥ ಕಿರುಕುಳ, ಸಹೋದ್ಯೋಗಿಗಳು ಕೊಡುವಂಥ ಕಿರುಕುಳ ಕೂಡ ತಡ್ಕೊಳ್ಳೋ ಸಿದ್ಧವಾಗಿರ್ತೀವಿ ನಾವು. ಹಾಗೆ ಯೇಸು ಸ್ವಾಮಿಗೆ ಯಾಕೆ ನಾವು ಮಾಡಬಾರ್ದು? ನಮ್ಮ ದೇವರನ್ನು ಪ್ರೀತಿ ಮಾಡ್ತೀವಲ್ಲ, ಅವರಿಗೋಸ್ಕರ ಯಾಕೆ ನಾವು ಇದನ್ನು ಮಾಡಬಾರ್ದು? ಸ್ವಲ್ಪ ಯೋಚನೆ ಮಾಡಿ ಪ್ರಿಯ ವಿಶ್ವಾಸಿ. ಇವತ್ತು ನಾವು ದೇವರನ್ನು ಹೇಗೆ ಪ್ರೀತಿ ಮಾಡೋದು ಅನ್ನೋ ಕುರಿತಾಗಿ ಈ ಕೆಲವು ಅಂಶಗಳನ್ನೆಲ್ಲ ನಾವು ಧ್ಯಾನ ಮಾಡಿದ್ದೀವಿ. ಏನೆಂದರೆ ದೇವರೊಟ್ಟಿಗೆ ನಾವು ಸಮಯ ಕಳಿಬೇಕು, ದೇವರ ವಾಕ್ಯವನ್ನು ನಾವು ಪಾಲಿಸಿ ನಡಿಬೇಕು, ದೇವರಿಗಾಗಿ ನಾವು ತ್ಯಾಗ ಮಾಡಬೇಕು, ದೇವ್ರಿಗೆ ಏನು ಇಷ್ಟನೋ ಅದನ್ನೇ ತಿಳ್ಕೊಂಡು ಅದನ್ನೇ ಮಾಡಬೇಕು. ಹಿಂಸೆಗಳು ಬಂದಾಗ ನಾವು ಹಿಂಜರಿಯದೆ ದೇವರನ್ನೇ ಹಿಂಬಾಲಿಸಬೇಕು. ಇದನ್ನೆಲ್ಲ ಮಾಡುವಾಗ ಸ್ಪಷ್ಟವಾಗಿ ತೋರಿಸುತ್ತೆ ನಾವು ದೇವರನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತೀವಿ. ಹಾಗಾಗುವಂತೆ ದೇವರ ಸಹಾಯ ಮಾಡಲಿ.